ನಮಸ್ಕಾರ ಮಕ್ಕಳೇ. ಬಹಳ ಹಿಂದಿನ ಕಾಲದಲ್ಲಿ ದೆಹಲಿ ಎಂಬ ಜಾಗದಲ್ಲಿ ಒಂದು ದೊಡ್ಡ ರಾಜ್ಯ ಇತ್ತು. ಆ ರಾಜ್ಯದ ರಾಜನಿಗೆ ಸುಲ್ತಾನ್ ಎಂದು ಕರೆಯುತ್ತಿದ್ದರು. ಅನೇಕ ಮನೆತನಗಳು ಒಂದಾದ ಮೇಲೆ ಒಂದರಂತೆ ಸುಲ್ತಾನರಾಗಿ ಆಳ್ವಿಕೆ ಮಾಡಲು ಬಂದವು. ಹೀಗೆ ಆಳ್ವಿಕೆ ಮಾಡುವ ಮನೆತನಕ್ಕೆ ನಾವು ಡೈನಾಸ್ಟಿ ರಾಜವಂಶ ಎನ್ನುತ್ತೇವೆ. ಬನ್ನಿ ಅವರ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಗುಲಾಮರ ಮನೆತನ ಬಂತು. ಅವರೇ ಮೊದಲು ಆಳ್ವಿಕೆ ಮಾಡಿದ ಮನೆತನ. ಅವರು ಎತ್ತರದ ಮತ್ತು ಸುಂದರವಾದ ಕುತುಬ್ ಮಿನಾರ್ ಅನ್ನು ಕಟ್ಟಿಸಿದರು. ಅವರ ನಂತರ ಖಿಲ್ಜಿ ಮನೆತನ ಅಧಿಕಾರಕ್ಕೆ ಬಂತು. ಅವರ ಅತ್ಯಂತ ಪ್ರಸಿದ್ಧ ಸುಲ್ತಾನ್ ತುಂಬಾ ಬಲವಾದ ರಾಜನಾಗಿದ್ದನು. ನಂತರ ತುಘಲಕ್ ಮನೆತನದ ಸರದಿ ಬಂತು. ಅವರಲ್ಲಿ ರಾಜ್ಯಕ್ಕಾಗಿ ಅನೇಕ ಯೋಚನೆಗಳಿದ್ದವು. ಮುಂದೆ ಸಯೀದ್ ಮನೆತನ ಬಂತು. ಅವರ ಆಳ್ವಿಕೆ ಸ್ವಲ್ಪ ಕಾಲ ಮಾತ್ರ ಇತ್ತು. ಮತ್ತು ಕೊನೆಯದಾಗಿ ಆಳ್ವಿಕೆ ಮಾಡಿದ ಮನೆತನ ಲೋಧಿ ಮನೆತನ. ಅವರ ನಂತರ ಒಂದು ಹೊಸ ಸಾಮ್ರಾಜ್ಯ ಪ್ರಾರಂಭವಾಯಿತು. ಹಾಗಾದರೆ ದೆಹಲಿಯನ್ನು 5 ಮನೆತನಗಳು ಆಳಿದವು. ಗುಲಾಮರ ಮನೆತನ, ಖಿಲ್ಜಿ ಮನೆತನ, ತುಘಲಕ್ ಮನೆತನ, ಸಯ್ಯಿದ್ ಮನೆತನ, ಲೋಧಿ ಮನೆತನ ಮತ್ತು ಇವರೆಲ್ಲರ ರಾಜ್ಯವನ್ನು ಒಟ್ಟಾಗಿ ದೆಹಲಿ ಸುಲ್ತಾನರ ರಾಜ್ಯ, ದೆಹಲಿ ಸಲ್ತನತ್ ಎಂದು ಕರೆಯುತ್ತಾರೆ.